ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಏನಪ್ಪ ಇದು ಮೇಡಮು ಚಾನಲ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ಇದು ನಮ್ಮ ಇಡಗೂರಿನ ಸರ್ಕಾರಿ ಪ್ರೌಢಶಾಲೆಯ ಮುಂಭಾಗದಲ್ಲಿ ಇರುವಂತಹ ಚಾನಲ್ ಆಗಿದೆ. ನನಗೆ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ಉಷಾ ಮೇಡಮ್ ರವರು ಮಾಹಿತಿಯನ್ನು ಕೊಟ್ಟಂತೆ, ಮಕ್ಕಳು ಪ್ರತಿದಿನ ಶಾಲೆಗೆ ಬರುವಾಗ 1 ಗಂಟೆ ಮೊದಲೇ ಯಾರಾದರೂ ಒಬ್ಬರು ಶಿಕ್ಷಕರು ಬಂದು ಆ ಚಾನಲ್ ಬಳಿ ನಿಂತ್ಕೊಂಡಿದ್ದು ಮಕ್ಕಳನ್ನ ಸೇಫಾಗಿ ಒಳಗಡೆ ಕಳಿಸ್ತಾರೆ. ಹಾಗೆಯೇ ಮಕ್ಕಳು ಶಾಲೆಯಿಂದ ಹೋಗಬೇಕಾದ್ರೆ ಕೂಡ ಒಬ್ಬರು ಟೀಚರಲ್ಲಿ ನಿಂತಿದ್ದು ಮಕ್ಕಳನ್ನ ಎಲ್ಲ ಮನೆ ಕಳಿಸ್ಕೊಟ್ಟು ನಂತರ ಅವರು ಕೂಡ ಹೊರಡ್ತಾರೆ ಅಂತ ಹೇಳಿದರು. ಮತ್ತು ಅವರು ತುಂಬಾ ಆತಂಕವನ್ನು ವ್ಯಕ್ತಪಡಿಸಿದರು. ನಮಗಂತೂ ಪ್ರತಿದಿನ ತುಂಬಾ ಭಯ ಆಗುತ್ತೆ ಮೇಡಮ್ ಇಲ್ಲಿ, ಏಕೆಂದರೆ ಮಕ್ಕಳು ಹುಡುಗಾಟ ಹೇಳೋದಕ್ಕಾಗಲ್ಲ ಅಂತೇಳಿ ತುಂಬಾ ಫೀಲ್ ಮಾಡಿಕೊಂಡ್ರು. ಅವರು ಕೂಡ ಸರ್ಕಾರದ ಗಮನಕ್ಕೆ ತುಂಬ ಸಲ ತಂದಿದ್ದಾರಂತೆ. ನಾನು ಕೂಡ ಈ ಒಂದು ವಿಡಿಯೋ ಮುಖಾಂತರ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸೇಫ್ಟಿ ವಾಲನ್ನು ಮಾಡಿಕೊಟ್ರೆ ತುಂಬಾ ಮಕ್ಕಳಿಗೆ ಒಂದು ಫೀಲ್ ಅನಿಸುತ್ತೆ, ಅಂದರೆ ಭಯ ಹೋಗಿ ಧೈರ್ಯ ಬರುತ್ತೆ. ಏಕೆಂದರೆ ನಾವು ಚಿಕ್ಕವರಿದ್ದಾಗ ಏರಿ ಮೇಲೆ ಏನಾದರೂ ಕೂಡ ಕೆರೆಯಲ್ಲಿ ನೀರಿದ್ದು ನಾವು ಶಾಲೆ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎಲ್ಲಿ ನಾನು ನೀರೊಳಗಡೆ ಬೀಳ್ತೀನೋ ಅಂತ ಅನ್ನಿಸ್ತಾ ಇರೋದು ನಮಗೇನೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ. ಅವೆಲ್ಲ ನೆನಪು ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅಲ್ವಾ? ಹಾಗಾಗಿ ದಯವಿಟ್ಟು ಸರ್ಕಾರ ಇದೊಂದು ಅವರಿಗೆ ಶಾಲೆಗೆ ಸಹಾಯವನ್ನು ಮಾಡಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ. ಹಾಗೆಯೇ ಈ ILP ಇಂಡಿಯನ್ ಲಿಟ್ರಸಿ ಪ್ರಾಜೆಕ್ಟ್ ಇದೆ. ಇದರಲ್ಲಿ ಮಗು ಮತ್ತು ಶಿಕ್ಷಣದ ಮಧ್ಯೆ ಇರುವಂತಹ ಗ್ಯಾಪನ್ನು ಫಿಲ್ ಮಾಡೋದಕ್ಕೋಸ್ಕರ ಇವರು ಅನೇಕ ಸರ್ಕಾರಿ ಪ್ರೌಢಶಾಲೆಗಳು ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆಗಳು ಮತ್ತು ಅಂಗನವಾಡಿಗಳನ್ನು ಒಂದು ಸೆಲೆಕ್ಟನ್ನು ಮಾಡಿಕೊಂಡು ಅಲ್ಲಿ ಈ ಒಂದು ಹೈಸ್ಕೂಲ್ಗಳಲ್ಲಿ ಸೈನ್ಸ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಲೋಕಲ್ಲಿ ಅವೈಲಬಲ್ ಆಗಿ ಸಿಗೋವಂಥದ್ದು, ಹಾಳಾದರೂ ಕೂಡ ಮತ್ತೆ ಮಾಡ್ಕೊಳ್ಳೋ ಅಂಥದ್ದು. ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ CG ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದಾರೆ. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ವಾಪಸ್ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಗನವಾಡಿಗಳಲ್ಲಿ, ಶಾಲೆಗಳಲ್ಲಿ ಶಿಶು ಸ್ನೇಹಿ ಗೋಡೆ ಬರಹಗಳು, ವೈವಿಧ್ಯಮಯ ಆಟಿಕೆಗಳು, ಪಾಕೋಪಕರಣಗಳು, ವಾಶ್ ಬೇಸನ್ಗಳು ಹಾಗೆ ಶೌಚಾಲಯಗಳನ್ನು ಕೂಡ ಕಟ್ಟಿಸಿಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ತುಂಬಾ ಥ್ಯಾಂಕ್ಸ್ ಅವರಿಗೆ, ಯಾಕೆಂದರೆ ಸರ್ಕಾರಕ್ಕೆ ಕೈ ಜೋಡಿಸಿ ಈ ಒಂದು ಸಹಾಯ ಹಸ್ತವನ್ನು ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೊಮ್ಮೆ. ಹಾಗೆಯೇ ನಾನು ಇಂದು ಶಾಲೆಯಲ್ಲಿ ಮಕ್ಕಳಿಗೆ ಈ ಒಂದು ಮೊಬೈಲ್ ಬಳಕೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿದೆ. ಈಗಂತೂ ಯಾವುದೇ ಒಂದು ಬಡವ್ರ ಮನೆ ಅಂತಂದು ಕೂಡ ಒಂದು ಸ್ಮಾರ್ಟ್ಫೋನ್ಗಳು ಇದ್ದೇ ಇರುತ್ತೆ. ಮಕ್ಕಳು ಮೆಸೇಜ್ ಮಾಡೋದಾಗಿರ್ಬೋದು, ಫೋನಲ್ಲಿ ಮಾತಾಡೋದಾಗಿರ್ಬೋದು. ಯಾಕೆ ಅಂತಂದರೆ ಈ ಒಂದು ವಯಸ್ಸಿನಲ್ಲಿ ಅವರ ದೇಹದಲ್ಲಿ ಆಗುವಂತಹ ಹಾಗೂ ಆಪೋಸಿಟ್ ಜೆಂಡರ್ನ ಮೇಲೆ ಆಗುವಂತಹ ಆಕರ್ಷಣೆ ಅಂತ ಏನಿದೆ, ಇದು ಅವನು ಯಾರು, ಅವನು ಓದಿದಾನ, ಅವನು ವಿದ್ಯಾವಂತನ, ಅವನ ಬ್ಯಾಕ್ಗ್ರೌಂಡ್ ಏನಿದೆ ಏನೂ ಕಾಣಿಸಲ್ಲ, ಆ ವ್ಯಕ್ತಿ ಮಾತ್ರ ಕಣ್ಣಿ ಬೀಳ ಅಂಥದ್ದು ಇಡೀ ಪ್ರಪಂಚನೇ ಕಾಣಿಸ್ತಾ ಇರಲ್ಲ. ಆ ರೀತಿ ಇರೋಂಥ ವಯಸ್ಸಲ್ಲಿ ಮಕ್ಕಳು ದಾರಿಯನ್ನು ತಪ್ಪಿ ಏನಾದರೂ ಕೂಡ ಜೀವನದಲ್ಲಿ ಎಡವಿದ್ರೆ ಅವನಿಂದೆ ಓಡಿ ಹೋಗೋದು, ಇವೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ಓಡಿ ಹೋದ್ರು ಕೂಡ ಅನುಭವಿಸಿದಂಥ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಏನಾದರೂ ಮಾಡಿಕೊಂಡ್ರು ಈ ಥರ ಓಡಿ ಹೋದ್ರು ಅಂತ ಅಂದರೆ. ಸೊ ನಾನು ಅಲ್ಲಿಗೆ ಹೋದ್ಮೇಲೆ ಅವನ ಒಂದು ಕೆಟ್ಟ ಚಟಗಳು ಇವೆಲ್ಲವೂ ಕೂಡ ನೋಡಿದಂಥ ಈ ಒಂದು ಹೆಣ್ಮಗು ಏನು ಮಾಡ್ಬೋದು, ಸೂಸೈಡ್ ಮಾಡ್ಕೊಳ್ಳೋಂಥ ಚಾನ್ಸಸ್ಸು ತುಂಬ ಇರುತ್ತೆ ಅಲ್ವಾ? ಹಾಗೆಯೇ ಕರ್ಕೊಂಡು ಹೋದಂಥವನು ಈ ಮಗು ಜೊತೆನ ಇಟ್ಕೋತಾನೆ ಅಂತ ಏನು ಗ್ಯಾರಂಟಿ? ಮಾರಾಟ ಕೂಡ ಮಾಡ್ಬೋದು, ಅಥವಾ ಇನ್ಯಾವುದಾದ್ರು ಕೂಡ ಕೆಟ್ಟ ಅಂತ ಇವಕ್ಕೆಲ್ಲ ಮಗುವನ್ನು ತಳ್ಳಬಹುದು. ಇವೆಲ್ಲವೂ ಕೂಡ, ಅಥವಾ ಅಂಗಾಂಗಗಳನ್ನು ಕೂಡ ಕಿತ್ಕೊಂಡೆಲ್ಲ ಮಾರಾಟ ಮಾಡಿದ್ದಾರೆ ಅಂತೆಲ್ಲ ನಾವು ನೋಡ್ತಾ ಇರ್ತೀವಿ. ಇಂಥವು ಏನು ಬೇಕಾದ್ರೂ ನಡಿಬೋದು, ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಅಂಥವು ಕೂಡ ಆಗ್ಬೋದು. ಅದರಿಂದ ಮೊಬೈಲ್ ಬಳಕೆ ಬೇಡ. ಯಾರು ಕೂಡ ನಾವು 1000 ಜನದ ಮಧ್ಯೆ ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಕಾಣಬೇಕಾಗಿರೋದು ನನ್ನ ಓದು, ನನ್ನ ತಂದೆ ತಾಯಿ ಹಾಗೂ ನನ್ನ ಗುರುಗಳು, ಇಷ್ಟೇ ಕಾಣಿಸ್ಬೇಕು ಮಕ್ಕಳಿಗೆ. ನಾವಿವತ್ತು ಸಮಾಜದಲ್ಲಿ ಯಾವುದೇ ಉನ್ನತ ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳನ್ನು ನೋಡಿದರೂ ಕೂಡ ಅವರು ಬಡತನದಿಂದ ಫ್ಯಾಮಿಲಿಯಿಂದ ಬಂದಿರೋಂಥರೇ ಆಗಿದ್ದಾರೆ ಅಲ್ವಾ? ಮಕ್ಕಳು ಇದನ್ನು ತುಂಬಾ ಪರಿಣಾಮಕಾರಿಯಾಗಿ ಮನಸ್ಸಿಗೆ ತಗೊಂಡು ಅವರ ಓದಿನ ಕಡೆ ಮನಸ್ಸನ್ನು ಕೊಡಬೇಕು. ಹಾಗೆ ಬಾಲ್ಯ ವಿವಾಹ ಈ ಥರದಕ್ಕೆ ಏನಾದರೂ ಕೂಡ ಮನೆಯಲ್ಲಿ ಬಾಲ್ಯ ವಿವಾಹ ಮಾಡುವ ಪ್ರಯತ್ನಗಳು ನಡೆದ್ರೆ 1098 ಏನಿದೆ ಮಕ್ಕಳ ಸಹಾಯವಾಣಿಗೆ ಕಾಲ್ ಮಾಡಬೇಕು. ಹಾಗೆ ಮಕ್ಕಳಿಗೆ ನಾವು ರಕ್ಷಣೆಯನ್ನು ಕೊಡುವುದರ ಜೊತೆಗೆ ಆ ವಿವಾಹವನ್ನು ಕೂಡ ನಿಲ್ಲಿಸ್ತೀವಿ ಅನ್ನೋದ್ರ ಎಲ್ಲ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದೆ. ಹಾಗೆ ಲಿಂಗ ತಾರತಮ್ಯದ ಬಗ್ಗೆ ಮಾತಾಡ್ತಾ ಕೂಡ ಮಕ್ಕಳೇ ಹೇಳ್ತಾ ಇದ್ದಿದ್ದು, ಮೇಡಮ್ ಹೆಣ್ಮಕ್ಳು ಕೆಲಸ ಮಾಡೋದಕ್ಕೆ ಕಡಿಮೆ ಕೂಲಿ ಕೊಡ್ತಾರೆ, ಗಂಡು ಮಕ್ಕಳಿಗೆ ಜಾಸ್ತಿ ಕೂಲಿಯನ್ನು ಕೊಡ್ತಾರೆ ಅಂತೇಳಿ. ಹೌದು, ಇದು ಕೂಡ ನಮ್ಮ ಸಮಾಜದಲ್ಲಿ ನಡೀತಾ ಇರೋಂಥದ್ದು. ಇದು ಕೂಡ ಬದಲಾವಣೆ ಆಗಬೇಕಾಗಿದೆ. ಏಕೆಂದರೆ ಅವರು ಕೂಡ ಇವರ ಸಮನಾಗಿ ಕೆಲಸವನ್ನು ಮಾಡ್ತಾರೆ ಅಲ್ವಾ? ಹಾಗಾಗಿ ಮತ್ತು ILP ತಂಡದವರು ಒಂದು ಪುಟ್ಟ ಸನ್ಮಾನವನ್ನು ಕೂಡ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಈ ಒಂದು ಧೈರ್ಯ, ಈ ಒಂದು ನನಗೆ ಈ ಮಾತುಗಾರಿಕೆ ಇದೆಲ್ಲ ಕೂಡ ಬರಬೇಕು ಅಂತ ಅಂದರೆ ನನ್ನ ಕುಟುಂಬದಿಂದ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಅಂತಂದರೆ ನಾನು ಬೆಳೆದಂಥ ವಾತಾವರಣ ತುಂಬಾ ಅದು ಮಾತಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಏಕೆ ಅಂತಂದರೆ ನಾವು ಬಡತನದಿಂದ ಹುಟ್ಟಿ ಬಡತನದಲ್ಲಿ
ಕುಟುಂಬದಲ್ಲಿ ಬೆಳೆದು ಬಂದಿರ್ಬೋದು, ಆದರೆ ಶಿಸ್ತು, ಸಂಯಮ, ಬಾಂಧವ್ಯ, ಹೊಂದಾಣಿಕೆ, ಸಹಕಾರ ಇವೆಲ್ಲವೂ ಕೂಡ ನಾವು 6 ಜನ ಮಕ್ಕಳು ಕೂಡ ಕಲ್ತ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ಒಟ್ಟು 6 ಜನ ಮಕ್ಕಳು. ತುಂಬ ಬಡತನದ ಫ್ಯಾಮಿಲಿ ನಮ್ಮದು. ನಮ್ಮ ತಾಯಿ ಕೂಡ ಇಷ್ಟು ಜನ ಮಕ್ಕಳಿಗೆ ಅಡುಗೆ ತಿಂಡಿ ಅವರ ಬಟ್ಟೆಗಳನ್ನ ಒಗೆಯೋದಾಗಿರ್ಬೋದು, ಅಥವಾ ಹೊಲಕ್ಕೆ ಹೋಗಿ ಕೆಲಸ ಮಾಡೋದು, ಎಮ್ಮೆ ಹಸುಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು. ನಮ್ಮ ತಂದೆ ಕೂಡ ಅಷ್ಟೇ, ಯಾವುದೇ ಕೂಡ ಅವ್ರಿಗೆ ಇನ್ಕಮ್ ಯಾವುದೇ ಆದಾಯ ಇರಲಿಲ್ಲ, ಆದರೂ ಕೂಡ ನಮ್ಮನ್ನೆಲ್ಲರನ್ನು ಕೂಡ ಓದಿಸಿ ಇವತ್ತೆಲ್ಲರನ್ನೂ ಕೂಡ ಒಂದು ಹಂತಕ್ಕೆ ತಂದಿದ್ದಾರೆ. ಸಮಾಜದಲ್ಲಿ ಒಂದು ಉನ್ನತ ಅಧಿಕಾರದಲ್ಲಿ ನನ್ನ ಅಣ್ಣಂದಿರು ಕೂಡ ಇದ್ದಾರೆ. ನನಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಪ್ರೌಡ್ ಅಂತ ಅನಿಸುತ್ತೆ. ನನ್ನ ಈ ಒಂದು ಧೈರ್ಯಕ್ಕೆ ಕಾರಣ ನನ್ನ ಅಣ್ಣಂದಿರು, ಹಾಗೆ ನನ್ನ ತಂದೆ ತಾಯಿ ಅಂತ ಹೇಳ್ಕೊತೀನಿ. ನನಗೆ ತುಂಬ ಹೆಮ್ಮೆಯಿಂದ ಮತ್ತೊಮ್ಮೆ ಹೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ ಕೂಡ. ಇವತ್ತು ಸಮಾಜದಲ್ಲಿ ಈ ರೀತಿ ನಾನು ಒಬ್ಬಂಟಿಯಾಗಿದ್ದರೂ ಕೂಡ ಎಲ್ಲವನ್ನು ಫೇಸ್ ಮಾಡ್ತಾ ಬರ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳ್ತೀನಿ. ಹಾಗೆಯೇ ಈ ಒಂದು ಶಾಲೆಯಲ್ಲಿ ಶೌಚಾಲಯ ಅಂತೂ ಬಹಳ ತುಂಬಾ ಸ್ವಚ್ಛತೆಯಿಂದ ಕೂಡಿದೆ. ಮನೆಗಳಲ್ಲೂ ಕೆಲವೊಂದು ಬಾರಿ ಈ ರೀತಿ ಇಟ್ಕೊಂಡಿರೋದಿಲ್ಲ, ಅಷ್ಟು ನೀಟಾಗಿ ಸ್ವಚ್ಛತೆಯಿಂದ ಇರೋದನ್ನು ನೋಡಿ ತುಂಬ ಖುಷಿಯಾಯಿತು. ಹಾಗೆಯೇ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಏಕೆ ಅಂತಂದರೆ ಗಣಿಬಾರಿತ ಪ್ರದೇಶ ಅಂತ ಮನಗಂಡಂಥ ಸರ್ಕಾರ ನಮ್ಮ ಗುಬ್ಬಿ ತಾಲೂಕು ಕೂಡ ಗಣಿಬಾರಿತ ಪ್ರದೇಶ ಅಂತ ಕನ್ಸಿಡರ್ ಆಗಿದೆ. ಹಾಗಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ಇದೆ, ಹಾಗೆ ಮೊಟ್ಟೆ ತಿನ್ನದ ಮಕ್ಕಳಿಗೆ ಬಾಳೆಹಣ್ಣಿದೆ, ಕಡಲೆಕಾಳು ಉಸ್ಲಿ ಆಗಿರ್ಬೋದು, ಹೆಸರುಕಾಳು ಉಸ್ಲಿ ಆಗಿರ್ಬೋದು, ಕಡಲೆ ಬೀಜದ ಮಿಠಾಯಿ ಆಗಿರ್ಬೋದು, ಉತ್ತಮ ಪೌಷ್ಟಿಕ ಆಹಾರವನ್ನು ಒದಗಿಸ್ತಾ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಇದು ತುಂಬಾ ಸಂತೋಷದಾಯಕ ವಿಚಾರ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ವಯಸ್ಸಿನಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾಗಿ ಇದು ತುಂಬ ಒಳ್ಳೆ ಕೆಲಸ ಅಂತ ನಾನು ಕೂಡ ಹೇಳ್ತೀನಿ. ಹಾಗೆ ಈ ಒಂದು ಶಾಲೆಯ ಒಂದು ಕ್ಯಾಂಪಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ತುಂಬ ಗಿಡಮರಗಳಿದೆ, ತುಂಬ ವಿಶಾಲವಾದಂತಹ ಆಟದ ಮೈದಾನ ಇದೆ ಮಕ್ಕಳಿಗೆ. ಹಾಗೆಯೇ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಂಥ ಉಷಾ ಮೇಡಮ್ ಹಾಗೂ ಸಹ ಶಿಕ್ಷಕರೇನಿದ್ದಾರೆ ಅವರೆಲ್ಲರ ಮಧ್ಯೆ ತುಂಬ ಹೊಂದಾಣಿಕೆ, ಸಾಮರಸ್ಯತೆ, ಬಾಂಧವ್ಯವನ್ನು ನೋಡಿ ತುಂಬ ಖುಷಿಯಾಯಿತು. ಹಾಗೆಯೇ ನಾವು ಕೂಡ ಅವರ ಎಲ್ಲರ ಒಟ್ಟಿಗೆ ಅಲ್ಲೇ ಊಟವನ್ನು ಮುಗಿಸಿ ನೆಕ್ಸ್ಟ್ ನಾನು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಹೊರಟೆ. ಅಂಗನವಾಡಿನಲ್ಲಿ ನಮ್ಮ ಏನು ಪೂರಕ ಪೌಷ್ಟಿಕಾಹಾರ ವಿತರಣೆ ಕಾರ್ಯಕ್ರಮ, ದಾಖಲಾತಿಗಳ ಪರಿಶೀಲನೆ ಅವೆಲ್ಲವನ್ನು ಕೂಡ ಮುಗಿಸಿ ಗ್ರಾಮ ಪಂಚಾಯಿತಿಗೆ ಭೇಟಿಯನ್ನು ಕೊಟ್ಟು ಇಡಗೂರು ಗ್ರಾಮ ಪಂಚಾಯಿತಿಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆ ಈಗ ನಾವು ಸರ್ಕಾರದ ಹಂತದಲ್ಲಿ ಕಾಲ್ಫರನ್ನು ಮಾಡಿದ್ದು, ಅವುಗಳು ಅರ್ಹರು ಅರ್ಜಿಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿಗೆ ಕೊಟ್ಟು ಹಾಗೆಯೇ ಅಂಗನವಾಡಿಯಲ್ಲಿ ಕೂಡ ತಿಳಿಸಿ ನಾನು ಅಲ್ಲಿಂದ ಹೊರಟು ನಮ್ಮ ಸ್ನೇಹಿತರ ಒಂದು ತೋಟಕ್ಕೆ ಬಂದ್ವಿ. ನಮ್ಮ ಸ್ನೇಹಿತರ ತೋಟದಲ್ಲಂತೂ ಸುಮಾರು 50 ಬಗೆಯ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ. ನಾನಂತೂ ಕೆಲವೊಂದು ಹಣ್ಣುಗಳನ್ನು ನೋಡೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಪ್ರತಿದಿನ ಅಂಗನವಾಡಿ ವಿಸಿಟ್ ಹೋಗಬೇಕಾದ್ರೆ ಆನ್ ದಿ ವೇನಲ್ಲೇ ಸಿಗುತ್ತೆ ಅದು. ಹಾಗಾಗಿ ನಾನು ಅವಾಗವಾಗ ಆ ತೋಟಕ್ಕೆ ಹೋಗಿ ನೋಡ್ತಾ ಇರ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿರೋಂತಹ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಸಿದ್ದು ಹಲಸಿನ ಗಿಡ ಆಗಿರ್ಬೋದು, ಆಮೇಲೆ ಅವಕಾಡೋ ಗಿಡ ಆಗಿರ್ಬೋದು, ಅಥವಾ ಊಟಿ ಆಪಲ್ಲು, ಮತ್ತು ಇದು ವೈಟ್ ಕಲರ್ ನೇರಳೆ ಹಣ್ಣಿನ ಗಿಡ ಹಾಕಿದ್ದಾರೆ. ವೈಟ್ ನೇರಳೆ ಹಣ್ಣಿನ ಗಿಡ, ಅಂಜೂರದ ಹಣ್ಣಿನ ಗಿಡ, ವಾಟರ್ ಆಪಲ್ಲು, ಸೀತಾಫಲ, ರಾಮಫಲ, ಮತ್ತು ಇನ್ನೊಂದು ತುಂಬ ಒಂದು ಗ್ರೀನ್ ಕಲರ್ ದಪ್ಪದ ಹಣ್ಣು ಬರುತ್ತೆ. ನಾನು ವಿಡಿಯೋನ ಶೇರ್ ಮಾಡ್ತೀನಿ ನಿಮಗೆ. ನಾನು ಅಲ್ಲಿ ಅವ್ರ ತೋಟದ ಹತ್ರ ಹೋದಾಗ ಅದು ಕ್ಯಾನ್ಸರನ್ನು ನಿಗ್ರಹ ಮಾಡೋಂಥ ಶಕ್ತಿ ಇರುತ್ತಂತೆ ಆ ಹಣ್ಣಿಗೆ. ಆ ಹಣ್ಣಿನ ಗಿಡ ಹಾಕಿದ್ದಾರೆ. ಮತ್ತು ಚೆರ್ರಿ ಹಣ್ಣಿನ ಗಿಡಗಳು ವಿಶೇಷವಾಗಿ ಬಿಡಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಹಣ್ಣಿನ ಗಿಡಗಳಿದೆ. ಸೊ ನನಗೆ ಇದೆಲ್ಲ ನೋಡಿದ ಮೇಲೆ ನಾವು ಕೂಡ ಒಂದು ಜಾಗದಲ್ಲಿ ಈ ಥರ ಹಣ್ಣಿನ ಗಿಡಗಳನ್ನ ಮಾಡಬೇಕು. ಏಕೆ ಅಂತಂದರೆ ಇದು 5 ವರ್ಷಕ್ಕೆಲ್ಲ ಚೆನ್ನಾಗಿ ಬಂದ್ಬಿಡುತ್ತಂತೆ ಪ್ರತಿಯೊಂದು ಹಣ್ಣಿನ ಗಿಡಗಳು ಕೂಡ. ಅಲ್ಲಿಗೆ ಹೋಗಿ ನಾವು ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಕೆಲವೊಂದನ್ನು ತಿಂದ್ಕೊಂಡು, ಮತ್ತು ನನ್ನ ILP ತಂಡದವ್ರು ಏನಿದ್ರು ಅವರು ಕೂಡ ನನ್ನ ಜೊತೆ ಬಂದಿದ್ದರು. ಅವರು ಕೂಡ ಕೆಲವೊಂದು ಹಣ್ಣಿನ ಗಿಡಗಳನ್ನೆಲ್ಲ ತೋಟದಲ್ಲಿ ಹಾಕಿದ್ದೀವಿ ಅಂತಿದ್ರು. ಸೊ ಕನಿಷ್ಠ ಒಂದು 5 ಹಣ್ಣಿನ ಗಿಡಗಳನ್ನಾದರೂ ಕೂಡ ನಮ್ಮ ತೋಟದಲ್ಲಿ ನಾವು ಹಾಕಿದರೆ ನಿಜವಾಗ್ಲೂ ಕೂಡ ಅದು ನಾವು ಮಕ್ಕಳಿಗೆ ಕೊಡೋ ಅಂಥ ಒಂದು ಪೌಷ್ಟಿಕ ಆಹಾರ ಈಗಂತೂ ಸಿಗ್ತಾನೆ ಇಲ್ಲ. ಅಟ್ಲೀಸ್ಟ್ ಈ ಥರ ಹಣ್ಣಿನ ಗಿಡಗಳನ್ನು ಹಾಕಿದರೆ ಅವನಾರು ಒಂದು ಸ್ವಲ್ಪ ಮಕ್ಕಳಿಗೆ ಪೌಷ್ಟಿಕತೆ ಸಿಗುತ್ತೆ ಹಣ್ಣುಗಳಿಂದ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಈ ಒಂದು ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.